ನೀನು ಹೋಗ್ನಿಲ್ವಕ್ಕ? ಹ್ಞೂ ಹೋಗ್ಬೇಡ್ದ ನಾನು ಹೋಗ್ಬೇಕು. ಅಲ್ಲ ನನ್ನ ಮಗನಿಗೆ ಹೋಗಿ ನ್ಯಾಯ ಕೊಟ್ಟು ಮಾನ ಮರೋದಿ ಕಳಿದ್ಲಲ್ಲ, ಹೋಗ್ಬೇಡ್ದ? ಹಂಗೂ ನಮ್ಮ ಅಕ್ಕ ಬಾ ಓಟ್ ಬರೋದ ಅಂತ ಕರೀತು. ನಾನು ಬರೋಕಿಲ್ಲ ಅಂದೆ. ತಾಯಕ್ಕೆ ಬಂದಿಲ್ವಕ್ಕ? ಇಲ್ಲ ಕನಕ ಬಂದೇ ಇಲ್ಲ. ಅಕ್ಕನ ಹಂಗೆ ಕರ್ಕೊ ಹೋದ್ರಂತೆ. ಒಯ್ಯ ಹಿಂಸೆ ಮಾಡ್ಕೊಂಡು ಮನೇಲಿ ಯಾರು ಇಲ್ಲ. ಯಾರಿದ್ದರು ಎಲ್ಲರೂ ಪ್ರೀತಿನ ಏನು ಎಳೆಯಕ್ಕೆ ಬಂದಿದ್ಲ. ಕರೆ ಈತ ಕರ್ದಂಗೆ ಹೋಗ್ಬೇಕು, ಈತ ಕರಿದಂಗೆ ಹೋಗ್ಬೇಕು ಅನ್ನೋ ಕರೆದ್ಬಿಟ್ಟವ್ರು ಯಾರೋದಾರು ಇವತ್ತಿನ ಕಾಲದಲ್ಲಿ. ಯಾರಿಗೆ ಅನ್ನ ಕಂಡಂಗೆ ಕುಂತಿದಾರಕ್ಕ? ಹೇಳು ಸಾವಿತ್ರಕ್ಕ ನೀನಿಗೆ. ಅನ್ನ ಕಂಡಂಗೆ ಕುಂತಿದಾರ ಇವತ್ತಿನ ಕಾಲದಲ್ಲಿ? ಯಾರು ಯಾರಿಗೆ ಬರ ಬಂದಿದ್ದದು? ಪ್ರೀತಿನ ಕರೆದ್ರೆ ಹೋಗೋದು ಕಷ್ಟ, ಇನ್ನು ಬೇಕಾ ಬಿಟ್ಟಿಯ ಕರೆದ್ರೆ ಯಾರು ಹೋದಾರು? ಯಾರು ಇಲ್ವಂತೆ ಮುದ್ಬೆಟ್ಟಿಲಿ. ಇವಳು ನಮ್ಮ ಮಟ್ಟಳು ಒಂದು ವಾರ ಮುಂದಾಗೆ ಬೋ ಅಂದ್ಬಿಟ್ಟು ಹೋಗಿದ್ಲಲ್ಲ ಹೂವು. ಹೋಗೋಕೆನ ನೋಡೋಳೆ ಇವ್ ನಮ್ಮ ಸುಬ್ಬ. ಹೋಗಕ್ಕೆ ಕೂಡ್ದು ನೀನು ಯಾವುದೇ ಕಾರಣಕ್ಕೂ ಅಂತ ಅಂದಿದ್ದಂತೆ. ಅದಕ್ಕೆ ಮದುವೆ ದಾರೆ ದಿವಸ ಹೋಗಿ ಹಂಗೆ ಬಂದ್ಬಿಟ್ಟವಳೆ ವಾಪಸ್ಸು. ಅಲ್ಲಿ ಮನೆಗೂ ಹೋಗಿಲ್ಲ, ಅವ್ರ ಮನೆಗೂ. ಸರಿಕಾ ಸೋಮ್ಕಿರು ಅಲ್ಲಿಗೆ ಬೇರೆ ಏನು ಮಾಡೋಕ್ಕೆ? ಅಲ್ಲಿಗೆ ಹೋಗ್ದಾರೇನು? ಅಲ್ಲ ಇವಳು ಕಿರಿ ಮಗಳಿಗೋಸ್ಕರ ಹಿರಿ ಮಗಳು ಬಾಳ್ನೆ ಹಾಳು ಮಾಡಕ್ಕೆ ನೋಡೋಳಲ್ಲ. ಈಗ ನಾನು ಹೇಳೋದು ನಮ್ಮ ಅತ್ತೆ ಹಿಂಗೆ ಕೊಟ್ಟಾಳೆ, ಹಿಂಗೆ ನ್ಯಾಯ ಕೊಟ್ಟಾಳೆ ಅಂದ್ಬಿಟ್ಟು ಇಲ್ಲಿ ಮನೇಲಿ ಗಂಡು ಬೇಡ್ತೀವಿ ಜಗಳ ಹತ್ಕೊಂಡಿದ್ರೆ ಏನು ಮಾಡಬೇಕಾಗಿತ್ತು? ನಿಮ್ಮ ಅವ್ವ ಹಿಂಗೆ ಮಾಡೋಳಲ್ಲ ಅಂತವೆ. ಹಾಂ ಆದರೂ ಅವಳಂತ ಮನಾಳಿಯ ನಾನು ಎಲ್ಲೂ ನೋಡಿಲ್ಲ ಕನಕ. ಕಾರ್ಯ ಕುಲ್ವ ಕರ್ದ್ಲಕ್ಕ ಹೇಳ್ತೀರ ನೀನು? ನಾವೇನತ್ತಾಗ ಹೋಗೋದ ಅಂತಾನೆ ಅತ್ತಾಗೆ ಬುಟ್ಟು ಹಾಕೋ ಹೆಂಗೆ ಕಟ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ. ಹೋಗೋದ ಅಂತಾನೆ ಇದ್ದು ಅಕ್ಕ. ಯಾವಾಗ ಅವಳು ಬೇಕಾ ಬಿಟ್ಟಿಯ ಕರೆದ್ಲು, ನಾವು ಆ ಮುಗಿಗೆ ಹೇಳ್ಕೊಡಕ್ಕೆ ಹೋಗಿದ್ವಾ? ಹೋಗ್ಬೇಡಕ್ಕನಪ್ಪ ನೀನು ಅಂತವ. ಸ್ಕೂಲಿಂದ ಬತ್ತೆ ಕರ್ಕೊಂಡು ಹೋಗಿರಿ ಹೋಗಿ ಅಂದ್ಬಿಟ್ಟು ಕಳ್ಸಿವಿ. ನಿಮ್ಮ ಮನೆ ತಕ್ಕ ಅವಳೆ ಬಂದವಳೆ. ಬಂದಿದ್ದ ಏನು ಮಾಡಿದ್ರು ನಾನು ಒಯ್ಕಿಲ್ಲ ನಾನು ಒಯ್ಕಿಲ್ಲ ನಾನು ಒಯ್ಕಿಲ್ಲ ಅಂತು. ಇನ್ನು ನಾವೇನಕ್ಕ ಮಾಡವ? ಅದು ಒಯ್ಕಿಲ್ಲ ಅಂದಾಗ ನಾವೇನು ಮಾಡಂಗಿದ್ದು ಹೇಳಿ ನೀನೆ. ತೂ ಕತ್ತಿಡ್ದು ತಳ್ಳಕ್ಕದ್ದ? ನಾವು ಹೇಳಷ್ಟು ಹೇಳ್ದು ಹೋಗಪ್ಪ ಅಂತ. ಅದು ಯಾವಾಗ ಬರೋಕಿಲ್ಲ ಅಂತೂ ಹತ್ತು ಬಿಡ್ತು ಪಾಪ. ಬರೋಕಿಲ್ಲ ಅಂತ ಅಂದ್ಬಿಟ್ನಲ್ಲ ಅಂದ್ಬಿಟ್ಟು ನಾಚಿಕಾಗ್ಬಿಡ್ತಲ್ಲ. ನಮ್ಮ ಮುನ್ಗಡ್ಲು ಕಮಲಿ ಮುನ್ಗಡ್ಲು ಬರೋಕಿಲ್ಲ ಅಂದ್ಬಿಟ್ನಲ್ಲ. ಯಾವ ಥರ ಕೊಸರ್ನಂತ ಓದ್ಲು ಗೊತ್ತಾ? ಕಮಲಿ ಒಬ್ಬಳನ್ನ ಬಂದ್ಬಿಟ್ರವ ಅಂದ್ಬಿಟ್ಟು ಹೋಯ್ತಾಳು ಹೋಗೋವತ್ನಲ್ಲಿ. ಮೊದಲು ನ್ಯಾಯವಾಗಿ ಕರೆದ್ಲು ಕುತ್ಕೊಂಡು ಮಾತಾಡಿದ್ಲು ಚೆನ್ನಾಗೇ. ಮಗ ಯಾವಾಗ ಬರ್ನಿಲ್ಲ ಏನೋ ಹೇಳ್ಕೊಟ್ಟವ್ರೆ ಅಂದ್ಕೊಂಡು ಕೊಸರ್ ಪಿಸರ್ ಅಂದ್ಲು. ಅದಕ್ಕೆ ಅವಳು ಕೊಸರ್ ಅನ್ನೋದು ಬೇಡ ಪಿಸರ್ ಅನ್ನೋದು ಬೇಡ, ಅದು ಯಾಕೆ ಬೇಕು ಅಂದ್ಕೊಂಡು ಹಂಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಅದೇ ನಾನು. ಇನ್ನು ತಲೆನೇ ಕೆಡ್ಸ್ಕೊಂಡಿಲ್ಲಕ್ಕ ಅನ್ನಿಗಕ್ಕ ನಾನು. ಹಂಗು ಕಮ್ಲಿ ಬನ್ನಿ ಅತ್ತಾಗ ಓಟ್ ಬರೋದ ಅಂತ ಕರೆದ್ಲು. ಹೆಂಗೆ ಹೋಗನೆ ಹೆಂಗೆ ಮನ್ಸು ಬಂದದಕ್ಕ ಹೇಳ್ತೀಯಲ್ಲ? ಹೆಂಗೆ ಮನ್ಸು ಬಂದದು? ನನ್ನ ಮಗ 50 ಲಕ್ಷ ಮಾಡಿಸಿದೆ ಇನ್ಸೂರೆನ್ಸ್. ಅಯ್ಯೋ ನಾ ಸತ್ರು ನಾನು ಎಷ್ಟು ಚೆನ್ನಾಗಿರ್ಲಿ ಮಗಿನ ಜೊತೆಗೆ ಅಂದ್ಕೊಂಡು ಅಷ್ಟು ಆಸೆ ಪಟ್ಕೊಂಡು ನನ್ನ ಮಗ ಇನ್ಸೂರೆನ್ಸ್ ಮಾಡಿಸಿದ್ನಲ್ಲ. ಈ ಥರ ಆಗೋಯ್ತಲ್ಲಕ್ಕ, ಈ ಥರ ಆಗೋಯ್ತಲ್ಲ ನಿಜವಾಗ್ಲೂ. ಏನಾರೇ ಆಗಲಿ ನನ್ನ ಮಗನಿಗೆ ಈ ಥರ ನ್ಯಾಯ ಮಾಡಿಬಿಟ್ಲಲ್ಲಕ್ಕ. ಏನು ನನ್ನ ಗಂಡನ ಬಿಟ್ರೆ ನಾನು ಯಾರನ್ನೂ ಕಣ್ಣೆತ್ತು ನೋಡೋಕ್ಕಿಲ್ಲ ಅಂತಿದ್ಲು. ಈಗ ಅದು ಹೆಂಗೆ ಮದುವೆ ಆದ್ಲು? ಹೆಂಗಕ್ಕ ಮದುವೆ ಆದ್ಲು? ಬೇಡ, ಆ ಮಗಿನ ಮೇಲಾರೆ ನಿಗಿಲ್ವಲ್ಲ, ಒಂದು ಫೋನ್ ಮಾಡ್ಕರ ಹೇಳೋ. ಈಗ ಅವಮ್ಮ ಏನೋ ಕರೆದ್ಲು, ಇದು ಹೋಗಿಲ್ಲ ತಾನೇ. ಅವಳೊಂದು ಫೋನ್ ಮಾಡಿ ಕರೆಯೋಕ್ಕಾಯ್ತಿತ್ತಿಲ್ವಕ್ಕ? ಕರೆಯೋಕ್ಕಾಯ್ತಿತ್ತಿಲ್ವ? ಇವತ್ತು ನನ್ನ ಮಗ ಬೇಡವಾಗಿದ್ದ ಅಲ್ವಾ? ಇವತ್ತು ನನ್ನ ಮಗ ಲೆಕ್ಕಕ್ಕಿಲ್ದಂಗೆ ಅದ. ಆವತ್ತು ದುಡ್ಡು ಹೊಡೆದಾಡ್ತಿದ್ಲು, ದುಡ್ಡು ನಿಂತಿದ್ಲು. ಅದಕ್ಕೆಲ್ಲ ಚೆನ್ನಾಗಿತ್ತ? ಅದಕ್ಕೆಲ್ಲ ಚೆನ್ನಾಗಿತ್ತಕ್ಕ ಹೇಳ್ತೀಯಲ್ಲ ನೀನು? ಅವ್ನು ದುಡ್ಡು ಬೇಕಾಗಿತ್ತು. ಇವತ್ತು ಆ ಮಗಿನ ಮೇಲೆ ನೆನಪಿಲ್ದೊಳಗೆ ಇವಳು ಕ್ಯಾನ್ ಇಲ್ದನೆ ಇವಳು ತಾನು ಮದುವೆಯಾಗಿ ಹೋಗ್ಬಿಟ್ಟು ಸಾಕು ಅಂದ್ಕೊಂಡು ಸ್ವಾರ್ಥಿ ಹಂಗೆ ಓದ್ಲಲ್ಲ. ಇವತ್ತು ಕಂಬ್ಲಿ ಹಂಗೆ ಮಗಿನ ಮೇಲೆ ಜೀವ ಮಡಿಕೊಂಡಿರೋ ಸರಿ ಆಯಿತು, ಆಸೆ ಮಾಡ್ತಿರೋ ಸರಿ ಆಯಿತು. ಇಲ್ಲ ಹೋಗಿದ್ರೆ ಏನು ಮಾಡಬೇಕಾಗಿತ್ತು? ಏನು ಮಾಡಬೇಕಾಗಿತ್ತು ಹೇಳು ನೀನೇ. ಅಕ್ಕ ಬಿಸಾಕು. ಅದಕ್ಕೆ ನೀನು ಹತ್ತೀಯ ನೀನು? ಕುತ್ಕೊ ಸುಮ್ಮನೆ ನೀನು. ಮಾಡೋಕ್ಕೆ ಕೆಲಸ ಇಲ್ಲ ನಿನಗೆ. ಅಳ್ತಾ ಕುಂತಿದ್ದೀನಿ ನೋಡಿ ನೀನು. ಯಾಕತ್ತೀಯ ನೀನು? ಯಾಕತ್ತೀಯ ಅಂತ ಹತ್ರ ತಾನೆ ಏನಕ್ಕ ಪ್ರಯತ್ನ? ಅವು ನೆನ್ಸ್ಕೊಳ್ಳೋವಾದ್ರೆ ಏನಾದ್ರು ಮಾಡ್ಬೋದು. ಅವು ನೆನ್ಸ್ಕೊಳ್ಳೋವಂಥವಲ್ಲ ಸರಿಯಾ? ಅಂತೇಳಾಗಿದ್ರೆ ನಿನಗೆ ಹೊಡೆದ್ಬಿಟ್ಟು ಹೋಯ್ತಿದ್ಲ ತಲೆ ಬಂಡೆ ಹೊಡೆದಾಕ್ಬಿಟ್ಟು. ನೀನು ಮಾಡಿರೋದಕ್ಕೆ ಅವಳು ನೆನ್ಸ್ಕೊಳ್ಳೋಳು. ಅಯ್ಯೋ ತಾಡು ನನ್ನ ಪಟೇಲ ಪರ ಊರ್ಬಿಟ್ಟು ಓಡಿಸಿದ್ರು. ನಮ್ಮ ಅತ್ತೆ ಕರ್ಕೊಬಂದು ಮನೇಲಿ ಇರಿಸ್ಕೊಂಡು ಅವಳು ಮನೇಲಿ ನಮ್ಗೆ ಆಶ್ರಯ ಕೊಟ್ಲು. ನಮ್ಮ ಅತ್ತೆ ನಾವು ಚೆನ್ನಾಗಿರ್ಬೇಕು, ಸಾಯ ಗಂಟೆ ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವಳ ಆತ್ಮದಲ್ಲಿ ಬರಬೇಕಾಗಿತ್ತು. ಅದೆಲ್ಲಿ ಬತ್ತಾಳ ಆತ್ಮದಲ್ಲಿ ಬಂದದ ಹೇಳು. ಅವು ಮುಂಡೆಗೆ ನಿಯತೆ ಇಲ್ಲ, ನಿಯತ್ತಿಲ್ಲ ಅವಳಿಗೆ. ನಂಗೆ ಗೊತ್ತಿಲ್ವ ಹೆಂಗೆ ಅಂತ. ನಮ್ಮ ಹೊಟ್ಟೆಳನ್ನ ಎತ್ತಗಾರು ಹೇಳ್ಕೊಬೋದು. ಅವಳು ಅಂತ ಗಂಗೆ ಅವ್ರು ಹೋಗುಂತ 10 ರೂಪಾಯಿ ಮಾತ್ರ. ಅವಳು ಆಡೋದು ಗೀಡೋದು ಎಲ್ಲವ ನಿಯತೆ ಇಲ್ಲ ಕಕ್ಕ, ನಿಯತ್ತಿಲ್ಲ. ಹೇಳ್ತೀಯೇ ನನ್ನ ಮಗ ಬಂದಾಗೆಲ್ಲವ ಈ ನನ್ನ ಮಗೇನು ಸಾಮಾನ್ಯದನಲ್ಲ. ಅವ್ರ ಅತ್ತೆ ಮಾವನ ಕಂಡ್ರೆ ಸಾಕು ಅವ ಕೊಡವ ಕಾಸ ಬಾಡ್ತೀನಿ. ಅತ್ತೆನ ಮಾವನ ಬಂದವ್ರೆ, ನಮ್ಮ ಅತ್ತೆ ಬಂದವಳೆ, ನಮ್ಮ ಮಾವ ಬಂದವನೆ. 500,000 ಕಿತ್ಕೊಂಡು ಹೋಗಿ ಬಾಡ್ತಂತಂದು ತಿನ್ಸ್ಬಿಟ್ಟು ಕೊಡ್ತೀನಲ್ಲ. ಇವತ್ತು ಅದು ಹೆಂಗೆ ನ್ಯಾಯ ಕೊಡೋಕೆ ಮನ್ಸ್ಬತ್ತು? ಹೆಂಗಕ್ಕ ಮನ್ಸ್ಬತ್ತು? ನನ್ನ ಮಗಳಿಗೆ ಕೂದರೋ ಹೊರ್ದಾರೋ ಏನು ಮಾಡಾರೋ ಶಿಕ್ಷೆ ಕೊಟ್ಟಾರೋ ಅಯ್ಯೋ ನಾನೇನೋ ಕೊಡ್ಬಿಡ್ಬೋದು ನ್ಯಾಯಕ್ಕೆ. ಅವ್ಳಿಗೆ ಏನಂದಾರೋ ಒಂದು ಮಾತು ಬರ್ತದೆ ಅನ್ನೋದು ಒಂದು ಚೂರ ಯತ್ನೆ ಮಾಡ್ದಾನೆ ಇವಳು ನ್ಯಾಯ ಕೊಟ್ಟವಳು ನ್ಯಾಯಕ್ಕೆ. ಮೊನ್ನೆ ದಿವಸ ಪಟೇಲಪ್ಪರು ಸಿಕ್ಬಿಟ್ಟು ನಿನ್ನ ಮಗ ಬಂದಮ್ಮ ಅಂತ ಕೇಳ್ತಿದ್ರು.
ನನಗೆ ಎಷ್ಟು ಬೇಜಾರಾಕಿಲ್ಲ, ಎಷ್ಟು ಬೇಜಾರಾಕಿಲ್ಲ ಹೇಳಿ ನೀನೆ. ನಮಗೆ ಎಲ್ಲನ ನೆನ್ಸ್ಕೊಂಡ್ರೆ ಹೆಂಗಾಯ್ತದೆ ಗೊತ್ತಾ ನಿಜವಾಗ್ಲೂ. ಸುಮ್ಮನಿರು. ಅಲ್ಲ ಕನಕ ನಾನು ಹೇಳೋದೊಂದು, ಇವು ಯಾಕಾಗ ಹಿಂಗೆ ದುರ್ಬುದ್ಧಿ ಹಿಂಗೆ ಕಲ್ತ್ಕೊಬಿಟ್ಲು ಇವಳು. ಯಾಕೆ ಹಿಂಗೆ ದುರ್ಬುದ್ಧಿ ಕಲ್ತ್ಕೊಬಿಟ್ಲು ಇವಳು. ಇವು ಗಂಗೆ ಹಂಗೆ ಇತ್ತಿತ್ತಿಲ್ಲ, ಇವಳು ಇತ್ತೀಚ್ಕೊಂಡು ಕಲ್ತ್ಕೊಂಡ್ಲು. ಆಗಲಿ ಇತ್ತಿತ್ತಿಲ್ವಾ ಅಂತ ತರಕಾರಿ ಅಂಗಡಿ ಮಾಡ್ದಾಗ್ಲೂ ಒಬ್ರು ಕೊಟ್ಟು ಮಾತಾಡ್ತಿತ್ತಿಲ್ಲ, ಒಂದು ಗಡಿಸ್ರು ಕೊಟ್ಟು ಮಾತಾಡ್ತಿತ್ತಿಲ್ಲ, ಒಬ್ಬರನ್ನ ಅಂಗಡಿ ತಂದು ನಿಂತ್ಕೊಂಡು ಮಾತಾಡ್ತಿತ್ತಿಲ್ಲ. ಅವಳು ಜನಗಳು ಹೆಂಗೆ ಹೋಗ್ಳವ್ರು. ಏನೋ ಆಗಲಿ ಒಟ್ಟವ್ರಿ ಇಲ್ಲಾಕ ಮದುವೆ ಆಗಲಿ. ಆ ಮುಗಿನಾರೇ ಅವಳು. ನನ್ನ ಮಗ ನನ್ನ ಅವಳು ಆಸೆ ಮಾಡ್ಕೊಂಡು ಮದುವೆ ಆಗ್ಬಿಟ್ಟಿದ್ರೆ ನಾನು ದೇವ್ರಣೆಗೂ ನಾನು ಹೊಟ್ಟೆ ಉರಿ ಮಾಡ್ತಿದ್ದಿಲ್ಲ. ನಾನು ದೇವ್ರಣೆಗೂ ಹೊಟ್ಟೆ ಉರಿ ಮಾಡ್ತಿದ್ದಿಲ್ಲ ಕನಕ. ಆ ಮುಗಿನ ಗಾರೆಯ ನನ್ನ ಮಗ ಅನ್ನೋದು ಅವಳು ಆತ್ಮದಲ್ಲಿ ಹುಟ್ಟಿಲ್ವಲ್ಲ, ಬಿಟ್ಬಿಟ್ಟು ಅದು ಹೆಂಗಾಕ ಮದುವೆ ಆದ್ಲವಳು. ಬೇಡ ಒಂದು ಫೋನ್ ಮಾಡ್ತಾರೆ ಹೇಳು ನಿಂಗೆ ಕರ್ಕ ಬನ್ನಿ ಅಂತ ನನಗಾರೆಯ, ಇಲ್ಲ ಕಂಬ್ಲಿಗಾರ ಯಾರಿಗಾರ ಫೋನ್ ಮಾಡಿ ಯಾಕೆ ಕರ್ಕಬ. ಅದೇ ಬನ್ನಿ ಆಯಿತು ಹೋಯ್ತು, ಅದನ್ನೇ ಕಟ್ಕೊಬೇಡಿ ನೀವು. ಒಂದು ಕಳಿಸಿದೆ ನಾನು, ಬನ್ನಿ ನಾನು ಬರೋಕ್ಕಾಗಿಲ್ಲ ನೀವೇ ಬನ್ನಿ ಅಂದ್ಬಿಟ್ಟು ಒಂದು ಮಾತಾ ಕರೆಯಳಕ್ಕ ಇವಳು. ಒಂದು ಮಾತಾ ಕರೆಯಳು ಇವಳು. ಬೇಕಾಗಿದ್ರೆ ಮಗ ಬೇಕಾಗಿದ್ರೆ ಕರೆಯಳು, ಬೇಕಾಗಿಲ್ಲ ನಾಚಿಕೆ ಆಯ್ತದಲ್ಲ ಜನಗಳು. ಅಯ್ಯೋ ಶುದ್ಧ ಮುಗಿನ ಮಡಿಕ ಮದುವೆ ಆಯ್ತಾವಳೆ ಅಂತಾರಲ್ಲ ಅಂದ್ಬಿಟ್ಟೇನ. ಆ ಮುಗಿನ ಬರೋದೇ ಬೇಡ ಅಂದ್ಕೊಂಡು ತೀರ್ಮಾನ ಮಾಡ್ಕೊಂಡು ಆ ಮುಗಿನ ಚೆನ್ನಾಗಿ ನೋಡ್ಕೊಂಡಿದ್ರೆ ಅವ್ನು ಇಲ್ಲಿಗೆ ಬತ್ತಿದ್ನ. ಇವರು ಅಡುಗೆನೇ ಮಾಡಿಕ್ತಿತ್ತಿಲ್ವಂತೆ ಕನಕ. ಎಷ್ಟೊತ್ತಿನಾರು ಫೋನ್ ಕಿವಿಗೆ ಸಿಗಿಸ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಅವಳು. ಇವಳು ಮನೆ ತಿರ್ಗೋದು ಅವು ಮುಂದೆ ಹಿಂಗೆ ಮಾಡ್ಕೊಂಡು ಆ ಮುಗಿಗೆ ಊಟ ಇಕ್ತಾನೆ. ಅದು ಬತ್ತು, ಅದು ಬಂದಿದ್ದಕ್ಕೆ ನಾವು ಜವಾಬ್ದಾರಿ ಯಾಕೆ ನಾವು ಹೊಣೆ ಆಗಕ್ಕಾಗದ. ಆ ಮುಂಡೆ ಯಾವಾಗ ನೋಡ್ಕೊಂಡಿರ ಅದಕ್ಕೆ ಬತ್ತಿತ್ತು. ನಮ್ಮನ್ನ ಅಂದರಕ್ಕ. ಅಯ್ಯೋ ಸಾಯ್ತ್ರಕ್ಕ ನಾನೊಂದು ಮಾತಿಲ್ಲನ, ಏನಾರು ಅಂದ್ಕೊಳ್ಳಿ ಜನಗಳು ಎಲ್ಲಕ್ಕೂ ಮಾತಾಡ್ತಾರೆ. ತಲೆನೇ ಕೆಡ್ಸ್ಕೊಬೇಡ ನೀನು, ತಲೆನೇ ಕೆಡ್ಸ್ಕೊಬೇಡ ಕನಕ. ಈಗ ನಾನು ಹೋಗ್ಬೇಕು ಅಂದಿರು ಹೋಗ್ತಾಯ್ತಿಲ್ವಾ, ನಾನು ಹೋಗ್ತಿಲ್ಲ. ನನ್ನ ಮಕ್ಕಳಿಗೆ ನ್ಯಾಯ ಕೊಟ್ಟು ತಾನೆ ಅವತ್ತಿಗೆ ಸತ್ಕೊಟ. ಇಲ್ದ ಹೋಗಿ ನಾನು ಹೋಗ್ದಾನೆ ಇರ್ತಿದ್ನ ಹೇಳು. ಎಷ್ಟು ಬೇಜಾರಾಗತ್ತೆ ಗೊತ್ತಾ ನನಗೆ. ನನ್ನ ಮಗನಿಗೆ ಇಂಥ ಪರಿಸ್ಥಿತಿ ತಂದ್ಬಿಟ್ರಲ್ಲ, ಎಂಥವ್ರು ಇರಬೇಕು ಅಂತವ ದೇವ್ರಣೆಗೂ ಕಣ್ಣೀರ ಎಷ್ಟು ಹೊತ್ತಿ ಕಣ್ಣೀರು ಕಚ್ಕೊಬಿಟ್ಟಿನಿ ನಾನು ಗೊತ್ತಾ. ನನ್ನ ಮಗ ಏನು ಹೋಗ್ಬಿಟ್ಟು ಏನು ಮಾಡಕ್ಕೆ ಹೋಗ್ಬಿಟ್ಟಿದ್ದ ಅವಳನ್ನ. ಏನಕ್ಕೆ ಮಾಡಕ್ಕೆ ಹೋಗ್ಬಿಟ್ಟಿದ್ದೆ, ಅದು ಅವನೇ ಮಾಡೋನೆ ಅಂತ ಇನ್ನೂ ಗ್ಯಾರಂಟಿ ಆಗಿಲ್ಲ ಫೋನ. ಅಂಥದ್ರಲ್ಲಿ ಏನು ಕಂಡಿರೋರಂಗೆ ಹೋಗಿ ನ್ಯಾಯಕ್ಕೆ ಏಕ್ ತುಂಬ ಹೆಂಗೆ ಯಾವ ಧೈರ್ಯದ ಮೇಲೆ ಕೊಟ್ಲು ಅಂತ ನಾನು ಹೇಳೋದು. ಇವತ್ತು ದುಡ್ಡ ನಮ್ಮನೆ ದುಡ್ಡು, ನನ್ನ ಮೊಮ್ಮಕ್ಕಳು ದುಡ್ಡು ಮಡಿಕೊಂಡವ್ರು ತಿಂತಾ ಇರೋದು. ಅದಾರೆ ಜ್ಞಾನ ಬೇಡ್ಬೇಕ. ಯಾರು ಊಟ ಉಣ್ತಿದ್ದಾವೆ, ಯಾರ ಹೆಸರು ಹೇಳ್ಕೊಂಡು ಉಣ್ತಿದ್ದಾವೆ ನಾವು ಅನ್ನೋದನ್ನೇ ಅನ್ಸ್ಕೊಳ್ದವ್ದ್ಮೇಲೆ ಅದು ಯಾವ ಜನ್ಮ ಅಂದರು ಸಾಯ್ತಕ್ಕ ಹೇಳು ನೀನು. ನೆನ್ಸ್ಕೊತಾರೆ ಕಾಯ್ಕೊಂಡು ಕೂತ್ಕೊ ನೀನು. ಅವ್ರು ನೆನ್ಸ್ಕೊಳ್ಳೋ ಮಕ್ತವ್ರು ಕತೆ ಅವರು. ಈ ಎತ್ತಿಲ್ ನಾಯಿ ಮುಡೆವು ನೆನ್ಸ್ಕೊಳಕಿಲ್ಲ ಕನಕ. ಅದನ್ನ ಕಂಡು ಅವ್ರು ಸಾವಾಸ ಬೇಡ ಅಂತ ನಾನು ಹೋಗ್ನೂ ಇಲ್ಲ. ಕಂಬ್ಲಿ 500 ರೂಪಾಯಿ ಮುಗಿ ಹಾಕೋದಂತೆ, ಅದೇನೋ ಬಾತ್ನೂ ಮೊಸರನ್ನ ಕೇಸರಿ ಬಾತ್ ಮಾಡಿದ್ರಂತೆ. ಒಂಚೂರು ಹಾಕಿಸ್ಕೊಂಡು ತಿನ್ಕೊಂಡು ಬತ್ತೇನೆ ಇದ್ಲಂತೆ. ಆಯ್ತು ಸಾಕು ನೀನು ಹೋಗ್ದದ್ದೇ ಒಳ್ಳೇದಾಯ್ತು ಕಂತೆ. ಅಯ್ಯೋ ಹೋಗಿ ಅವರ ಹೋಗಮ್ಮ ನೋಡ್ತಾ ನಿಂತ್ಕೊಳ್ಳೋಣವ. ನನ್ನ ಮಗನ ಇವತ್ತು ತಿನ್ಕೊಂಡು ನಾನು ಹತ್ತತ್ರ ಆಗೀನಿ. ಇನ್ನು ಅವಳು ಉಲ್ದಾಟ ನೋಡ್ತಾ ನಿಂತ್ಕೊಳ್ಳೋಣ ಹೇಳು. ಹತ್ಕೊಂಡು ನಾನು ಹೋಗ್ನೇ ಇಲ್ಲ. ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ. ಅದ ನಮ್ಮ ಗಂಗೆ ಒಂದು ಫೋನ್ ಮಾಡಿ ಮತ್ತೆ ಬನ್ನಿ ಮುಗಿನ ಕರ್ಕ ಬನ್ನಿ. ನನ್ನ ಬೇಡಕನವ, ನನ್ನ ಕರೆಯೋದೇ ಬೇಡ ಅವಳು ಮುಗಿನಾರಿಯ. ಕರ್ಕ ಬನ್ನಿ ಮಗ ಬರ್ದ ಚಂದ್ರ ಜನ ಏನನ್ನ ಹಾಕಿಲ್ಲ ಅಂತ ಒಂದು ಮಾತಾ ಕರೀನಿಲ್ವಲ್ಲ ಇವಳು. ಹಿಂಗ ಬುದ್ಧಿ ಕಲಿಯೋದು ಇವಳು. ಸಣ್ಣಕ್ಕೆ ಬಲ್ಲಿ ಮುನ್ನಕ ಆ ಮಗವ ನೆನ್ನೆಯಿಂದನೂ ಮಗ ಸಾಕದೆ ಎಷ್ಟೇ ಆಗಲಿ. ಅಯ್ಯೋ ನಮ್ಮ ಅಮ್ಮ ಇನ್ನೊಬ್ಬನ ಮದುವೆ ಆಗೋಯ್ತಾವಳಲ್ಲ, ನಮ್ಮ ನೋಡ್ಕೊಂಡಂಗೆ ಆಯ್ತಾ ಅಂತ ಅವಕ್ಕೂ ಏನಿರ್ತದೋ ಏತ್ನಿ ಯಾರು ಗೊತ್ತು. ಆ ಮಗಿನ ನೋಡ್ರಿ ಹೊಟ್ಟೆ ಉಳಿತದೆ ನಮಗೆ. ಇವಳಿಗೆ ಜ್ಞಾನ ಬೇಡ ಇವಳಿಗೆ. ಯಾರೂ ಬೇಕಾಗಿಲ್ಲ ನನಗೆ ಮದುವೆ ಆಯ್ತೀನಿ ಅಂತ ಆಯ್ತಾ ಕುಂತೋಳಲ್ಲ. ಆಲಿ ಸುಮ್ಮನಿರಿ ಆಲಿ, ಬೇಡ ಅಂತ ನಾನು ಹೇಳೋಕ್ಕಿಲ್ಲ ಆಲಿ. ಅಯ್ಯೋ ಕರ್ಮ. ಸರಿ ಕಣ್ರಪ್ಪ ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.